ಹಲೋ ಎವ್ರಿವನ್. 49ನೇ ಪ್ರಶ್ನೆಯನ್ನು ನೋಡೋಣ. ಒಂದು ಲಂಬಕೋನ ತ್ರಿಭುಜದ ಎತ್ತರ ಮತ್ತು ಪಾದದ ನಡುವಿನ ವ್ಯತ್ಯಾಸವು 5 ಸೆಂಟಿಮೀಟರ್ ಆಗಿದೆ. ತ್ರಿಭುಜದ ವಿಸ್ತೀರ್ಣವು 150 ಸೆಂಟಿಮೀಟರ್ ಸ್ಕ್ವೇರ್ ಆದರೆ ತ್ರಿಭುಜದ ಪಾದ ಮತ್ತು ಎತ್ತರವನ್ನು ಕಂಡುಹಿಡಿಯಿರಿ. ಈಗ ಇದೊಂದು ಲಂಬಕೋನ ತ್ರಿಭುಜ ಅಂತ ಆದರೆ ಇದರ ಪಾದ x ಸೆಂಟಿಮೀಟರ್ ಆಗಿರಲಿ, ಹಾಗೆ ಎತ್ತರ y ಸೆಂಟಿಮೀಟರ್ ಆಗಿರಲಿ. ಅವು ಎರಡರ ವ್ಯತ್ಯಾಸ 5 ಸೆಂಟಿಮೀಟರ್ ಅಂತ ಹೇಳ್ತಾ ಇದ್ದಾರೆ, ಪಾದ ಮತ್ತು ಎತ್ತರದ ವ್ಯತ್ಯಾಸ. ಹಾಗೆ ವಿಸ್ತೀರ್ಣ, ತ್ರಿಭುಜದ ವಿಸ್ತೀರ್ಣ ಸೂತ್ರ ಏನು? ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ ಅಲ್ವಾ? ಅದು 150 ಸೆಂಟಿಮೀಟರ್ ಸ್ಕ್ವೇರಿಗೆ ಸಮ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಇಲ್ಲಿ ಈ ಒಂದು ಸಮೀಕರಣವನ್ನ ನಾವು ಎಕ್ಸ್ಗೆ ಬರ್ಕೊಂಡ್ರೆ 5 + y ಅಂತ ಆಗತ್ತೆ ಈ ಸಮೀಕರಣ, ಹೌದಾ? ಸೊ ಅದನ್ನ ಇಲ್ಲಿ ನಾವು ಆದೇಶಿಸಿದ್ರೆ x ಜಾಗದಲ್ಲಿ 5 + y ಅಂತ ಬರ್ಕೊಂಡ್ರೆ ಗುಣಿಸು y ಸಮ 150 ಅಂತ ಆಗತ್ತೆ. ಈ ಎರಡನ್ನ ಓರೆ ಗುಣಾಕಾರ ಮಾಡಿದಾಗ 5 + y ಗುಣಿಸು y ಸಮ 150 ಗುಣಿಸು 2 ಅಂತ ಆಗತ್ತೆ. y ಇಂಟು 5 5y ಆಯಿತು, ಪ್ಲಸ್ y ಇಂಟು y ಸ್ಕ್ವೇರ್ ಆಯಿತು, ಸಮ 152 300. ಎಲ್ಲವನ್ನು ಒಂದೇ ಕಡೆಗೆ ತಗೊಂಡು ಬಂದಾಗ y ಸ್ಕ್ವೇರ್ ಪ್ಲಸ್ 5y ಮೈನಸ್ 300 ಸಮ 0. ಈಗ ನಮಗೆ ಮೊತ್ತ +5 ಸಿಗಬೇಕು. ಹಾಗೆ a ಮತ್ತು c ಗಳ ಗುಣಲಬ್ಧ -300 ಸಿಗೋ ರೀತಿಯಲ್ಲಿ ನಾವು ಎರಡು ಸಂಖ್ಯೆಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು. 15 2 30. ಒಂದು ವೇಳೆ ನಾವು +20 ಮತ್ತೆ -15 ತಗೊಂಡ್ರೆ 15 2 30 ಇನ್ನೊಂದು 0 300 ಆಗತ್ತೆ. ಸೊ ಇವುಗಳ ಮೊತ್ತ +5 ಸಿಗತ್ತೆ, ಗುಣಲಬ್ಧ -300 ಸಿಗತ್ತೆ. ಹಾಗಾಗಿ ಇವು ನಮ್ಮ ಸಂಖ್ಯೆಗಳಾಗಿದೆ. ಈಗ ಮಧ್ಯಪದವನ್ನ ವಿಭಜನೆ ಮಾಡಿದ್ರೆ y ಸ್ಕ್ವೇರ್ ಪ್ಲಸ್ 20y ಮೈನಸ್ 15y ಮೈನಸ್ 300 ಸಮ 0. ಸಾಮಾನ್ಯ ಪದವನ್ನ ಆಚೆ ತಗೊಂಡಾಗ y ಪ್ಲಸ್ 20 y ಮೈನಸ್ 15 ಹಾಗೆ y ಪ್ಲಸ್ 20 ಸಮ 0 ಅಂತ ಆಗತ್ತೆ. ಸೊ y ನ ಬೆಲೆಗಳು +15 ಮತ್ತೆ -20 ಅಂತ ದೊರಕತ್ತೆ. ಆದ್ರೆ ಇಲ್ಲಿ ತ್ರಿಭುಜದ ಬಾಹುಗಳ ಅಳತೆ ಆಗಿರೋದ್ರಿಂದ ನಾವು ಇದನ್ನ +15 ಲೆಕ್ಕಕ್ಕೆ ತಗೊಳ್ಬೇಕಾಗತ್ತೆ. ಈಗ y ಬೆಲೆ +15 ಆದ್ರೆ x ಸಮ 5 + y ಅಲ್ವಾ? ಹಾಗಾಗಿ 5 + 15 ಅಂತ ಆಯ್ತು. ಹಾಗಾಗಿ x ನ ಬೆಲೆ 20 ಅಂತ ನಮಗೆ ಸಿಗತ್ತೆ. ಸೆಂಟಿಮೀಟರ್ಗಳು, ಎಲ್ಲದನ್ನು ಸೆಂಟಿಮೀಟರ್ ಅಲ್ಲಿ ಇಟ್ಟರೆ ಆಯ್ತು.